ಪೀಣ್ಯದಿಂದ ಬರ್ತಾ ಇದೀವಿ. ನಮ್ಗೆ ಒಬ್ರು ಫ್ರೆಂಡ್ ಮೂಲಕ ತಿಳಿತು. ಇಲ್ಲಿ ಬಂದ್ಮೇಲೆ ಮನ್ಸಿಗೆ ತುಂಬಾ ಶಾಂತಿ, ನೆಮ್ಮದಿ ಎಲ್ಲ ಸಿಗತ್ತೆ. ತುಂಬಾ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಸಿಗತ್ತೆ. ತುಂಬಾ ಏನ್ ನೆನ್ಸ್ಕೋತೀವೋ ಅದು ಖಂಡಿತ ನಡೆಯುತ್ತೆ ಇಲ್ಲಿ ಬಂದ್ಮೇಲೆ. ನಾನು ಬಂದು 2-3 ವಾರ ಆಯ್ತು ಸರ್. 5ನೇ ವಾರ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ನನ್ಗಂತೂ. ನಾನು ಫುಲ್ ಬೆಡ್ಡಲ್ಲೇ ಮಲಗಿದ್ದೆ. ಸೊ ಅಲ್ಲಿ ನಾರಾಯಣ ರೆಡ್ಡಿ ಅವ್ರ ಕಡೆಯಿಂದ ಮಾತಾಡ್ಸಿ ಅವ್ರು ಹೇಳಿದ್ರು ಈ ತರ ಬಂದು ಹೋಗಿ ಒಂದು 9 ಅಮಾವಾಸ್ಯೆಗೆ ಅಂದ್ರು. ಸಾರ್ ಹೇಳ್ದಂಗೆ ಬಂದಿದ್ದು 5ನೇ ಅಮಾವಾಸ್ಯೆ ಬರ್ತಾ ಇದ್ದೀನಿ. ಸ್ವಲ್ಪ ನನಗೆ ಈಗ ರಿಲ್ಯಾಕ್ಸ್ ಆಗಿದೆ, ಒಂಥರ ಮನ್ಸು ಶಾಂತಿ ಅಂತ ಇದೆ. ಆರೋಗ್ಯ ಎಲ್ಲ ಚೆನ್ನಾಗಿದೆ ಬಂದ್ಮೇಲೆ. ಮತ್ತೆ ಇನ್ನೂ ಇದೆ, ಬರ್ತಾ ಇರ್ತೀನಿ. ಮ್ಯಾಕ್ಸಿಮಮ್ ನನ್ನ ಕೈಲಿ ಆಗೋವರೆಗೂ ಬರ್ತಾ ಇರ್ತೀನಿ ಸರ್. ವರದರಾಜ ಸ್ವಾಮಿಗಳಿಗೆ ನಾನು ಸೇವೆ ಮಾಡಕ್ಕಿದ್ದೀನಿ ಸರ್, ಮಾಡೇ ಮಾಡ್ತೀನಿ. ನನಗೆ ಒಂಥರ ಮಿರಾಕಲ್ ಅನಿಸ್ತು. ರೆಡ್ಡಿ ಸಾರ್ನ ನೋಡಿದ ತಕ್ಷಣ ಒಂಥರ ಮಿರಾಕಲ್. ನನ್ ಮನ್ಸಲ್ಲಿ ಏನಿದ್ರು ಅದನ್ನ ಹಂಗೆ ಹೇಳಿದ್ರಲ್ಲ, ನನ್ ಭಾರಿ ಖುಷಿ ಆಯ್ತು. ಬೇರೆ ಅಲ್ಲಿ ಇಲ್ಲಿ ಶಾಸ್ತ್ರ ಮಂತ್ರ ಗಿಂತ್ರ ಅಂತ ಕಡೆ ಹೋಗೋದೇ ಬೇಡ. ನಮ್ಗೆ ರೆಡ್ಡಿ ಗುರುಗಳು ಒಬ್ರು ಇದ್ರೆ ಸಾಕು, ಅವ್ರ ಹತ್ರ ಏನಿದೆ ಅಭಿಪ್ರಾಯ ಪಟ್ರೆ ಸಾಕು, ಅದೇ ನಮ್ಗೆ ಸಂತೋಷ. ನೋಡಿದ್ರೇನೆ ಒಂಥರ ಪಾಸಿಟಿವ್ ಎನರ್ಜಿ, ನೋಡಿದ್ರೆ ಒಂಥರ ಸಂತೋಷ ಆಗುತ್ತೆ. ಎಲ್ಲ ಮರ್ತೋಗ್ಬಿಡ್ತೀವಿ, ಅಷ್ಟು ಖುಷಿ ಆಗುತ್ತೆ. ಅವ್ರು ನೋಡಿದ್ರೇನೆ ಒಂಥರ ಗೂಸ್ ಬಂಪ್ಸ್ ಬರೋ ತರ ಇರುತ್ತೆ. ಏನೋ ನಮ್ ಸ್ನೇಹಿತರು ಶ್ರೀನಿವಾಸ ಅಂತ ಒಬ್ರು ಇದಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ರೆಡ್ಡಿ ಸರ್ ಮನೆಗೆ ಹೋಗಿ ಬಂದ್ವಿ, ಅವ್ರು ಹೇಳಿದ್ರು. ಅವಾಗಿಂದ ಬರ್ತಾ ಇದೀನಿ ಸರ್, ಒಂದು ಮಿಸ್ ಮಾಡ್ತಾ ಇಲ್ಲ. ಎವ್ರಿ ಅಮಾವಾಸ್ಯೆ ಪೌರ್ಣಿಮೆಗೆ ಬಂದೇ ಬರ್ತೀವಿ ಸರ್. ಅದೇ ಇವ್ರು ಬೆಡ್ ರಿಟರ್ನ್ ಆಗಿದ್ರು, ಇವ್ರು ಇವಾಗ ಓಡಾಡ್ತಾ ಇದ್ದಾರೆ. ಅದೇ ಮಿರಾಕಲ್ ಅಲ್ವಾ. ಸೊ ಫುಲ್ ಬೆಡ್ ರಿಟರ್ನ್ ಆಗಿದ್ವಿ, ಎಷ್ಟು ಮಾತ್ರೆ ಎಲ್ಲ ತಗೊಂಡ್ವಿ, ನಮ್ಗೇನು ಇದಾಗ್ಲಿಲ್ಲ. ಸುಮ್ನೆ ಮನ್ಸಿಗೆ ತುಂಬಾ ದುಃಖಗಳು. ಇಲ್ಲಿ ಸರ್ ನೋಡಿದ ತಕ್ಷಣನೇ ಏನೋ ಒಂಥರ ಖುಷಿ ಆಯ್ತು, ನಂಬಿಕೆ ಬಂತು, ಏನೇ ಇಲ್ಲ ಇದಲ್ಲಿ ಅಂತ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಇನ್ನ ಒಳ್ಳೇದಾಯ್ತು ಸರ್. ಹೌದು ಸರ್, ತುಂಬಾ ಸಂತೋಷ ಆಗತ್ತೆ ಸರ್. ಇನ್ನ ಅವ್ರ ಗುರುಗಳನ್ನ ನೋಡಿದ್ರಂತೂ ಇದ್ದಿದ್ದು ಖುಷಿ ಆಗತ್ತೆ, ಏನೋ ಒಂಥರ ಸಂತೋಷ. ದುಡ್ಡು ಕೊಟ್ಟು ಅದು ಬರ್ದೇ ಇತ್ತು. ಅವ್ರ ಹೋಮ ಕೂತ್ಕೊಂಡಾಗ ದಯವಿಟ್ಟು ದೇವ್ರೆ ನನ್ ಬಂದ್ರೆ ನಿಮ್ ಹುಡುಗಿ 1,000 ರೂಪಾಯಿ ನನ್ ಕೈಲಿ ಆಗಿದ್ದು ಹಾಕ್ತೀನಿ, ಆ ದುಡ್ಡು ನನ್ಗೆ ಬರ್ಲಿ ಅಂದೆ. 1 ವಾರಕ್ಕೆ ಬಂದ್ಬಿಡ್ತು ಸರ್, ಸಂತೋಷ. ಈಗ ಇನ್ನೊಂದೇನೋ ಕಾಣಿಕೆ ಬೇಡ್ಕೊಂಡಿದೀನಿ, ಅದಾದ್ರೆ ಅಕ್ಕಿ ದಾನ ಮಾಡ್ತೀನಿ 100%. ಎಲ್ಲ ಒಳ್ಳೇದಾಗ್ತಿದೆ ಸರ್. ಇದು ಬಂದ್ಮೇಲೆ ಒಳ್ಳೇದಾಗ್ತಿದೆ, ಎಲ್ಲಾರ್ಗು ಒಳ್ಳೇದಾಗ್ತಿದೆ ಅಂತ ಬಯಸ್ತೀನಿ. ಇಲ್ಲಿ ಬನ್ನಿ, ನಿಮ್ ಕಳ್ದೋಗಿರೋ ದುಃಖಗಳೆಲ್ಲ ಕಳ್ದೋಗಿ ಸಂತೋಷನೇ ಕೊತ್ತೆ. ಸಂತೋಷದಿಂದ ಪಾಲ್ಗೊಂಡು ಅವ್ರು ಏನಿದೆಯೋ ಅವ್ರ ಪ್ರಾರ್ಥನೆ ಬೇಡ್ಕೊಂಡ್ರೆ 100% ಆಗತ್ತೆ ಅನ್ನೋದು ಹೋಪ್ ಇದೆ ಸರ್. ಅದನ್ನ ಮಾಡ್ಬೋದು. ನನ್ನ ಹೆಸರು ಭಾಸ್ಕರ್ ಅಂತ ಸರ್. ನಮ್ಮ ವೈಫ್ ಗೀತಾ ಅಂತ, ಪೀಣ್ಯಲ್ಲಿದ್ದೀವಿ ಸರ್.